ತನಾಗಿದು ಹೆದರದಿರು ಮನವೇ ಹೆದರದಿರುವೆ ಫಲವಾದ ಮರಣ ಕಲ್ಲಲಿಡುವುದೊಂದು ಕೋಟಿ ಫಲವಾದ ಮರಣ ಕಲ್ಲಲಿಡುವುದು ಹೆಸರು ಬರಲೇ ಬರ್ತು ಜಲವದ ಮರಣ ನೋಡ್ರಿ ಬರ್ರಿ ಅಪ್ಪರೆಲ್ಲ ಬಂದಾರ ಹೆದರದಿರು ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರಾರನು ಕಾಣೆ ಭಕ್ತಿ ಇಲ್ಲದವರ ಬೈವರೊಬ್ಬರನು ಕಾಣೆ ಹೆದರದಿರು ಮನವೇ ಹೆದರದಿರುವೆ ನಿಮ್ಮ ಶರಣರ ನುಡಿಯೇ ನನಗೆ ಗತಿ ಸೋಪಾನ ನಿಮ್ಮ ಶರಣರ ನುಡಿಯೇ ನನಗೆ ಗತಿ ಸೋಪಾನ ಚನ್ನಮಲ್ಲಿಕಾರ್ಜುನ 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 ಹೆದರದಿರು ಮನವೇ ಹೆದರದಿರು ತನುವೇ ನಿಜವನರಿತು ನಿಜವನರಿತು ನಿಶ್ಚಿಂತನಾಗಿ ನಿಶ್ಚಿಂತನಾಗಿ ಹಾಗೆ ಆತ್ಮೀಯ ಸ್ಥಳದೊಂದಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಪ್ರತಿ ವರ್ಷ ಶರಣರ ವಚನಗಳನ್ನೇ ಆಧರಿಸಿಕೊಂಡು ಅವರ ದಿವ್ಯ ಬದುಕನ್ನೇ ಆಧರಿಸಿಕೊಂಡು ಅವರ ಒಂದು ತತ್ವ ಸಿದ್ಧಾಂತಗಳು ನಮಗೆ ಪರಮ ಪೂಜ್ಯರು ಸುಮಾರು 40 ವರ್ಷಗಳಿಂದ ಇದೇ ಸ್ಥಳದಲ್ಲಿ ಪ್ರವಚನವನ್ನು ಶ್ರಾವಣ ತಿಂಗಳಲ್ಲಿ ಕೇಳ್ತಾ ಬಂದಿದ್ದೇವೆ. ಪ್ರತಿ ವರ್ಷ ಒಂದೊಂದು ವಿಷಯ ಅಪ್ಪರೇ ಆಯ್ಕೆ ಮಾಡಿಕೊಳ್ತಾರೆ. ಈ ಸಲನೂ ಒಂದು ವಿಷಯ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಒಂದು ತಿಂಗಳು ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಯಾವ ರೀತಿ ನಡಿಬೇಕು ಅಂತಕ್ಕಂಥ ಒಂದು ಆಶಯ ನುಡಿಗಳು ನಾವೆಲ್ಲ ಈಗ ಪೂಜ್ಯದಿಂದ ನಂತರದಲ್ಲಿ ತಾವೆಲ್ಲ ಈ ಒಂದು ಪ್ರವಚನ ಯಶಸ್ವಿ ಆಗಲಿಕ್ಕೆ ಮುಕ್ತವಾಗಿ ಸಲಹೆ ಸೂಚನೆ ಕೊಡಲಿಕ್ಕೆ ಅವಕಾಶ ಇತ್ತು. ಅಪ್ಪರ ಆಶಯ ನುಡಿದ ನಂತರ ಆ ಒಂದು ಸಭೆ ಆರಂಭಿಸೋಣ. ಅದ ಒಳಗೆ ಭಕ್ತಿಯ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮರೂಲಂ ಬಸವ ರಕ್ಷಿಪುದೆನ್ನ ಇನ್ನೊಂದು 10 ಕುರ್ಚಿ ಬೇಕ್ರಿ. ಇನ್ನೊಂದು 10 ಕುರ್ಚಿ ಬೇಕು. ಬಸವಣ್ಣನೇ ಪರಮಪಂದುಯನಗೆ ವಸೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೊಡಲ ಸಂಗಮ ದೇವ, ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ. ಜಡ ಸತಿ ಲಿಂಗಪತಿಯರ ಮಹಾದೇವ.
ಗುರು ಬಸವಣ್ಣನವರಿಗೆ, ಜಯವಾಗಲಿ ಅಕ್ಕ ಮಹಾದೇವರಿಗೆ, ಜಯವಾಗಲಿ ಚನ್ನಬಸವ ಪಟ್ಟದೇವರಿಗೆ, ಜಯವಾಗಲಿ ಜೀವ ಸಂಕಲ್ಪಕ್ಕೆ, ಜಯವಾಗಲಿ ಜೀವ ತತ್ವಗಳಿಗೆ, ಜಯವಾಗಲಿ ಸರ್ ಶರಣು ಶರಣ ಮರೆಯವರಿಗೆ ಕರೆದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಹಾಂ ಇಲ್ಲಿ ಮೀಟಿಂಗ್ ಅದ ಬರ್ರಿ. ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚಾಲು ಆಗ್ಯದ ಈಗ. ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಪರಮಪೂಜ್ಯರಾದ ನನ್ನ ದೀಕ್ಷಾಗುರುಗಳು, ನನ್ನ ಸದ್ಗುರುಗಳಾಗಿರ್ತಕ್ಕಂಥ ಮದ್ದನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಒಂದು ಪ್ರವಚನದ ಪೂರ್ವಭಾವಿ ಸಮಾರಂಭದಲ್ಲಿ, ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣ. ಆತ್ಮೀಯ ಶರಣ ಬಂಧುಗಳೇ, ನಮಗೆಲ್ಲ ತಿಳಿದಿರತಕ್ಕಂಥ ವಿಷಯ ಇದೆ. ಬಹುತೇಕ ಒಬ್ಬರು ಪೀಠಾಧಿಪತಿಗಳಾಗಿ ಇಂಥ ಎಲ್ಲ ಕಾರ್ಯಗಳ ಮಧ್ಯೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಇಷ್ಟೆಲ್ಲ ಮಾಡಿಕೊಂಡು ಮತ್ತೆ ತಿಂಗಳಾನುಗಟ್ಟಲೆ ಪ್ರವಚನವನ್ನು ಒಂದೇ ಊರಿನಲ್ಲಿ ಒಂದೇ ಮಟ್ಟದಲ್ಲಿ ಮಾಡಲ್ಲ, ಮತ್ತೊಂದು ಊರಲ್ಲಿ ಮಾಡ್ತಾರೆ. ಆದ್ರೆ ಇದು 40 ವರ್ಷದಿಂದ ಸ್ವತಃ ಅಪ್ಪಗಳು ಹೇಳ್ತಕ್ಕಂಥದ್ದು ಎಲ್ಲಾದರೂ ನಮ್ಮ ನಾಡಿನಲ್ಲಿ ಅದ ಅಂದ್ರೆ ಅದು ಭಾಲ್ಕಿ ಮಠದಲ್ಲಿ, ಅದು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅವರು ಸ್ವತಃ ಅವರೇ ಇಷ್ಟೆಲ್ಲ ಮಧ್ಯದಾಗೂ ಪ್ರವಚನ ಮಾಡೋದಲ್ಲ. ನಿಜಕ್ಕೂ ಅವರು ದೊರಕಿದ್ದೇ ನಮ್ಮೆಲ್ಲರ ಸೌಭಾಗ್ಯ ಇದೆ, ನಮ್ಮದು ಅಹೋಭಾಗ್ಯ ಇದೆ. ಅಂಥ ಪರಮ ಪೂಜ್ಯರು ಪ್ರತಿ ವರ್ಷ ಇದು ಭಾಲ್ಕಿ ಮಠದಲ್ಲಿ ಆರಂಭ ಆಗಿ, ಮತ್ತು ಅದ್ರ ನಂತರ ಏನು 99ರಲ್ಲಿ ದೊಡ್ಡಪ್ಪೋಳು ಲಿಂಗೈಕ್ಯ ಆಗಿದ್ದ ಮೇಲೆ, ಚನ್ನಬಸವ ಪಟ್ಟದೇವ್ರು ಲಿಂಗೈಕ್ಯ ಆಗಿದ್ದ ಮೇಲೆ, ಆನಂತರ ಪ್ರತಿ ವರ್ಷ ಇಲ್ಲಿ ಎಲ್ಲರಿಗೆ ಅನುಕೂಲ ಆಗ್ತದೆ, ಗಂಜಿನವರಿಗೂ ಊರದವ್ರಿಗೆ ಎಲ್ಲರಿಗೂ ಆಗ್ತದಂತ 99ರ ಲಿಂಗೈಕ್ಯ ಆಗಿದ್ಮ್ಯಾಗ ಹಾಗೆ ನಡೆದು ಪರಮ ಪೂಜ್ಯರು ಇದೇ ಸ್ಥಳದಲ್ಲಿ ಪ್ರವಚನವನ್ನು ನೀಡ್ಕೋತು ಬಂದಿದ್ದಾರೆ. ಈಗಾಗಲೇ ನಮ್ಮ ವೀರಣ್ಣವ್ರು ಹೇಳಿದಂಗೆ ಅದು ಶರಣರ ಏನು ಜೀವನ ಹಾಗೂ ಆ ವಚನಗಳ ಆಧಾರ ಇಟ್ಕೊಂಡು, ಆನಂತರ ವಿಶೇಷವಾಗಿ ಅಷ್ಟಾವರಣ ಬಗ್ಗೆ, ಪಂಚಾಚಾರ ಬಗ್ಗೆ, ಶಟಸ್ಥಲ ಬಗ್ಗೆ, ಬೆಡಗಿನ ವಚನ ಬಗ್ಗೆ ಅನೇಕ ವಿಷಯಗಳನ್ನು ಅವರು ಇಲ್ಲಿ ಎಲ್ಲರ ಒಂದು ಅಂತರಂಗದ
ಒಂದು ತಟ್ಟೆಯಲ್ಲಿ ಅವರು ಎಡೆ ಮಾಡಿದ್ದಾರೆ. ಇವತ್ತು ಅವರ ಪ್ರವಚನ ಮೂಲಕನೇ ಎಷ್ಟೋ ಜನ ಒಂದು ಏಕಲಿಂಗ ನಿಷ್ಠರಾಗಿದ್ದಾರೆ. ಎಷ್ಟೋ ಜನ ಆ ಪ್ರವಚನ ಮೂಲಕ ಅವರು ಬಸವ ತತ್ವದಲ್ಲಿ ಅವ್ರ ಬದುಕನ್ನು ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೆಲ್ಲ ಅಪ್ಪುಗಳ ಪ್ರವಚನನೇ ಕಾರಣ ಅಂತಕ್ಕಂಥ ಮಾತನ್ನು ತಿಳಿಸಿ, ವಿಶೇಷವಾಗಿ ಈ ಭಾರತ ಪರಂಪರೆ, ಸಂಸ್ಕೃತಿ, ಇದೊಂದು ಇತಿಹಾಸ, ಇದೊಂದು ಬಹಳ ವೈಶಿಷ್ಟ್ಯತೆ ಇದೆ. ವಿವಿಧತೆಯಲ್ಲಿ ಏಕತೆ ಇರತಕ್ಕಂಥದ್ದು ನಮ್ಮ ಭಾರತ. ಅದರಲ್ಲಿ ವಿಶೇಷವಾಗಿ ಈ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆ ಹೋದರೂ ಉಡುಗೆ ತೊಡುಗೆ ಭಾಷೆ ಎಲ್ಲ ಬದಲಾಗ್ತವೆ. ಇಂಥ ಒಂದು ಭಾರತದ ಒಂದು ವೈವಿಧ್ಯಮಯ ಇದೆ. ಅದರಲ್ಲಿ ಹಬ್ಬಗಳು ಬಹಳ ವೈಶಿಷ್ಟ್ಯವಾಗಿರ್ತವೆ. ಅದು ವಿಶೇಷವಾಗಿ ಇಲ್ಲಿ ಶಾಂತಿ, ಸಮಾಧಾನ, ಆನಂದ, ಅದಕ್ಕೆಲ್ಲಕ್ಕೂ ಒಂದು ಪಲ್ಸ್ ಪೋಲಿಯೋ ಹನಿ ಇದ್ದಂಗೆ ಯಾವುದಾದ್ರೂ ಇದ್ದರೆ ಅದು ವಚನ ಸಾಹಿತ್ಯನೇ. ಆ ಒಂದು ಹಿನ್ನೆಲೆ ಇಟ್ಕೊಂಡು ತಿಂಗಳಾನುಗಟ್ಟಲೆ ಇಲ್ಲಿ ಪ್ರವಚನವನ್ನು ಅಪ್ಪುಗಳು ನೀಡ್ಕೋತ ಬಂದಿದ್ದಾರೆ. ಒಂದು ತಿಂಗಳು ನಾವೆಲ್ಲರೂ ಕೇಳೋದು, 11 ತಿಂಗಳು ಅದು ಬದುಕಿನಲ್ಲಿ ಅದನ್ನು ಆಚರಣೆಗೆ ತರ್ತಕ್ಕಂಥದ್ದು ಆ ಒಂದು ಸುದೈವ ಈ ಇದು ಶ್ರಾವಣದಲ್ಲಿದೆ. ಇಂಥ ಶ್ರಾವಣ ಮಾಸ ಪ್ರತಿಯೊಬ್ಬರು ಮನೆ ಇರ್ಬೋದು, ಮಠ ಇರ್ಬೋದು, ಆಶ್ರಮಗಳು ಇರ್ಬೋದು, ಎಲ್ಲೇ ಇದ್ದರೂ ಕೂಡ ಒಂದು ತಿಂಗಳು ಹೆಂಗಿರ್ತದೆ ಅಂದ್ರೆ ಅದು ಒಂದು ರೀತಿ ಅಲ್ಲಿ ಭಜನೆಗಳು, ಸಂಗೀತ, ಆ ಜಪ ಮಾಡೋದು ಅಥವಾ ಆ ಮಂತ್ರಗಳನ್ನು ಬರೆಯೋದು, ಒಂದು ರೀತಿ ಒಂದು ದೈವೀ ಶಕ್ತಿ ಎಲ್ಲ ಕಡೆ ಒಂದು ಭಕ್ತಿ ವಾತಾವರಣ ತುಂಬಿ ತುಳುಕಾಡ್ತಾ ಇರ್ತದೆ. ಅಂಥ ಒಂದು ತಿಂಗಳಾನುಗಟ್ಟಲೆ ನಡೀತಕ್ಕಂಥ ಈ ಪ್ರವಚನ ಇದೇ ತಿಂಗಳು ಜುಲೈ 24ನೇ ತಾರೀಕಿಗೆ ಅಮಾವಾಸ್ಯೆ, 25ನೇ ತಾರೀಕಿಗೆ ಪ್ರವಚನ ಆರಂಭ ಆಗ್ತದೆ. ಜುಲೈದಿಂದ ಆಗಸ್ಟ್ವರೆಗೆ 25ನೇ ತಾರೀಕಿನ ತನಕ ಇಲ್ಲಿ ಆಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತವೆ. ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನಕ ನೀವು ಖಾಲಿ ಇರಲ್ಲ, ನಾವು ಖಾಲಿ ಇರಲ್ಲ. ಅಷ್ಟು ಆ ಒಂದು ಲಿಂಗ ಪೂಜೆಯಲ್ಲಿ, ಆ ಒಂದು ಶಿವಯೋಗದಲ್ಲಿ, ಆ ಒಂದು ಜ್ಞಾನದ ಅಮೃತದಲ್ಲಿ ಎಲ್ಲರೂ ಒಂದು ಭಕ್ತಿದಲ್ಲಿ ತುಳುಕಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಬೆಳಗ್ಗೆ ಹಿಡ್ಕೊಂಡು ನೀವು ಮಠಕ್ಕೆ ಬರೋದು, ಆನಂತರ ಮತ್ತು ಸಾಯಂಕಾಲ ಇಲ್ಲೆಲ್ಲ ವಿಶೇಷ ಕಾರ್ಯಕ್ರಮಗಳು. ಇದ್ರ ಮಧ್ಯದಾಗೆ 15ನೇ ಸ್ವಾತಂತ್ರ್ಯೋತ್ಸವ, ರಕ್ಷಾಬಂಧನ, ಧಾರವಾಡ ತಪ್ಪೋನ್ ಕುಮಾರಸ್ವಾಮಿಗಳ ಜಯಂತಿ, ಒಂದು ವಿಶೇಷ ಇಲ್ಲೆಲ್ಲ ಕಾರ್ಯಕ್ರಮಗಳು ನಡೀತವೆ. ಇಂಥ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಒಂದು ಶ್ರದ್ಧೆ ನಿಷ್ಠೆಯಿಂದ ನೀವೆಲ್ಲರೂ ಇದ್ರಾಗ ಭಕ್ತಿಯಿಂದ ನೀವು ಈ ಎಲ್ಲ ಕಾರ್ಯಗಳಿಗೆ ಯಶಸ್ವಿಗೆ ನಿಮ್ಮ ದೊಡ್ಡ ಕೊಡುಗೆ ಇದೆ. ಈ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮತ್ತಿಷ್ಟು ಚೆನ್ನಾಗಿ ಆಗಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡು ಇವತ್ತು ನಾವು ಸಭೆ ಕರೆದಿದ್ದೇವೆ. ಹಿಂದೆಲ್ಲ ಅನೇಕ ಇದಕ್ಕೊಂದು ಸೇವಾ ಸಮಿತಿ ಮಾಡಿಕೊಂಡು ಅಲ್ಲಿ ಹಿಂದೆ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಅವರು, ಅದಕ್ಕಿಂತ ಹಿಂದೆ ಅನೇಕರು ನಮ್ಮ ಅಷ್ಟೇ ಅವರು ಇರ್ಬೋದು, ಅನೇಕರು ಒಂದೊಂದು ನಮ್ಮ ಮರೆಯವರು ಇರ್ಬೋದು, ಅನೇಕರ ಇದ್ರದ್ದೊಂದು ಸೇವಾ ಸಮಿತಿ ಅಧ್ಯಕ್ಷರಾಗಿ ಒಂದು ರೀತಿ ಎಷ್ಟು ತನ್ಮಯಾಗಿ ಮಾಡಿದ್ದಾರೆ ಅಂತಂದ್ರೆ ಸ್ವತಃ ನಂದು ಎಂಬ ಭಾವ ಇಟ್ಕೊಂಡು ನನ್ನ ಮನೆಗಿಂತನೂ ಹೆಚ್ಚಿನ ರೀತಿಯಲ್ಲಿ ಇದನ್ನೆಲ್ಲ ತಿಂಗಳಾನುಗಟ್ಟಲೆ ನಡಲಿಕ್ಕೆ ಅವ್ರದೇ ಅವ್ರ ಸೇವೆಯನ್ನು ಇಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಈಗೂ ಕೂಡ ಇದಕ್ಕೊಂದು ಸೇವಾ ಸಮಿತಿ ಮಾಡಿ ಅವರು ಜವಾಬ್ದಾರಿಯನ್ನು ಕೊಟ್ಟು ಅವರು ಒಂದು ತಿಂಗಳು ಇದು ಯಶಸ್ವಿಯಾಗಿ ಮಾಡ್ತಾರಂತಕ್ಕಂಥ ನಂಬಿಕೆ ಈ ವರ್ಷ ಅಪ್ಪೋರು ಎಷ್ಟು ಅಪೂರ್ವಲ್ಲಿ ತತ್ವದ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಅವ್ರ ಕಳಕಳಿ, ಅವ್ರ ಮಿಡಿತ, ಅವ್ರಿಗೆಷ್ಟು
ಆ ಒಂದು ನಿಷ್ಠೆ ಇದೆ ಅಂತಂದರೆ ಬಹುತೇಕ ಅವ್ರ ನಿಷ್ಠೆ ಕಳಕಳಿ ಆ ನಿಟ್ಟಿನಲ್ಲಿ ಬಸವಣ್ಣನವರು ಅನುಭವ ಮಂಟಪ ನಿಂತಾರ್ರಿ ಮಂದಿ ಬಸವ ಪಟ್ಟದೇವರು ಸ್ಥಾಪನೆ ಮಾಡಿದ್ರು. ಅನುಭವ ಮಂಟಪ ಅವ್ರಿಗೆ ಏನಿದನೋ ಶಕ್ತಿ ನೀರು ಅವ್ರು ಕಟ್ಟಿದ್ರು. ಮತ್ತು ಇವತ್ತು ಜಾಗತಿ ಮಟ್ಟಕ್ಕೆ ಮುಟ್ಟಿಸ್ಬೇಕಂತಕ್ಕಂಥ ಒಂದು ಹಿನ್ನೆಲೆ ಇಟ್ಕೊಂಡು ಅದು ಬಸವಣ್ಣವ್ರು ಯಾರ ಕಡೆಯಿಂದ ಮಾಡಿಸಿದಾರೆ ಅಂದ್ರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅವ್ರಿಗೆ ಮಾಡಿಸ್ಕೊಂಡಿದ್ದಾರೆ. ಅಪ್ಪವ್ರು ಯಾವಾಗೂ ಹೇಳ್ತಾರೆ ನಾವು ಮಾಡಿ ಆ ಕಡೆ ಇನ್ನು ಹೋಗ್ತಕ್ಕಂಥ ದಾರಿ ಭಾಳ ದೂರ ಅಂದ್ರೆ ಇನ್ನೂ ನಾವು ಇನ್ನೂ ಮಾಡಬೇಕು ಅಂತಕ್ಕಂಥ ಅವ್ರಿಗೊಂದು ತವಕ ಉತ್ಸಾಹ ಉಲ್ಲಾಸ ಬಸವಣ್ಣವರು ಆ ಬಸವಣ್ಣವ್ರದ್ದು ಸೇವೆ ಸಿಗಬೇಕಾದ್ರೂ ಭಾಗ್ಯ ಬೇಕಾಗ್ತದೆ. ಅದನ್ನು ಅಲ್ಲಿ ಏನೇನಾಗಿದ್ದು ಏನಿಲ್ಲ ಅವೆಲ್ಲ ನಾ ಹೇಳೋದಕ್ಕಿಂತಲೂ ಎಲ್ಲ ಗೊತ್ತಿರ್ತಕ್ಕಂಥದ್ದು. ಅದು ಬಸವಣ್ಣವ್ರು ಅವ್ರ ಕಡೆಯಿಂದೇ ಮಾಡಿಸ್ಕೊಂಬೋದು. ಅಷ್ಟೇ ಅಲ್ಲ, ಇತ್ತೀಚೆಗೆ ಎಲ್ಲ ಕಡೆ ಇಡೀ ರಾಜ್ಯ ತುಂಬ ಎಲ್ಲ ಕಡೆ ಒಂದು ಮೆಚ್ಚುಗೆ ಮಾತು ಎಲ್ಲ ಕಡೆ ಹೇಳ್ತಾರೆ. ಒಂದೇ ಕಡೆ ಒಂದು 300-400 ಜನ ಸ್ವಾಮಿಗಳು ಸೇರೋದಂತಂದ್ರೆ ಅದು ಭಕ್ತರಿಗೆ ಸೇರಿಸ್ಬೋದು. 10,000 ಯಾಕೆ 20,000 ಸೇರಿಸ್ಬೋದು. ಆದರೆ ಈ ಕಾವ್ಯಗಳು ಒಂದು ಕಡೆ ಕೂಡೋದಲ್ಲ, ಅದು ಭಾಳ ದೊಡ್ಡ ಸಾಹಸ ಕೆಲಸ. ಅದು ಯಾರದಿಂದ ಆಗಿದೆ ಅಂದರೆ ಈಗಿನ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಂದ ಆಗಿದೆ ಅಂತಕ್ಕಂಥ ಮಾತುಗಳು ನಾವಲ್ಲೆಲ್ಲ ಸಭೆಯಲ್ಲಿದ್ದಾಗ ಬೇರೆ ಬೇರೆ ಸ್ವಾಮೀಜಿಯವರು ಬೇರೆ ಬೇರೆಯವರೆಲ್ಲ ಹೇಳ್ತಕ್ಕಂಥದ್ದು ನಾನು ಕೇಳಿ, ಇದು ನನ್ನ ಮಾತಲ್ಲ, ಅಲ್ಲಿ ಇದ್ದಂಥವ್ರು ಅನೇಕ ಪೂಜ್ಯರ ಮಾತುಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಇವತ್ತು ಅದನ್ನು ಕೂಡ ಎಷ್ಟು ಇಡೀ ರಾಜ್ಯ ತುಂಬ ಆ ಒಂದು ಬಸವ ಸಂಸ್ಕೃತಿ ಅಭಿಯಾನ ಅದು ಸೆಪ್ಟೆಂಬರ್ 1ನೇ ತಾರೀಕು ಬಾಗೇವಾಡಿಯಲ್ಲಿ ಅದನ್ನು ಉದ್ಘಾಟನೆ ಆಗಿ ಅಲ್ಲಿ ಪ್ರಾರಂಭ ಆಗಿ ಆನಂತರ ಕೊನೆಗೆ ಬೆಂಗಳೂರಿನಲ್ಲಿ ಅಕ್ಟೋಬರ್ 5ನೇ ತಾರೀಕು ಅದು 1ನೇ ತಾರೀಕು ಇತ್ತು. ನಿನ್ನೆ ಎಲ್ಲರೂ ಸಭೆ ಕೂಡಿ ತೀರ್ಮಾನ ತಗೊಂಡು, ಯಾಕಂತಂದ್ರೆ ಅಕ್ಟೋಬರ್ದಲ್ಲಿ ವಿಜಯದಶಮಿ ಇರೋ ಸಲುವಾಗಿ ಅದು 5ನೇ ತಾರೀಕಿಗೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ನಿರ್ಣಯ ನಿನ್ನಾಯಿತು. ಅದನ್ನು ಪ್ಯಾಲೇಸ್ ಗ್ರೌಂಡದಲ್ಲಿ ಅದು ಒಂದು ರಂಗಮಂದಿರದಲ್ಲಿ ಅಥವಾ 1000-2000 ಚೇರ್ ಇದ್ದಂತಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಡೆದಿತ್ತು. ಆದ್ರೆ ಬಸವಣ್ಣವ್ರದ್ದು ಏನು ಸಂಕಲ್ಪನೋ ಆ ಬಸವಣ್ಣವ್ರ ಮ್ಯಾಗ ಅಷ್ಟು ನಿಷ್ಠೆ ಕಳಕಳಿನೋ ಅದು ಎಲ್ಲಿ ತನಕ ಹೋಗಿದೆ ಅಂದ್ರೆ 10,000 ಕುರ್ಚಿಗಳನ್ನು ಹಾಕ್ತಾಯಿದ್ದಾರೆ ಅದು ಪ್ಯಾಲೇಸ್ ಗ್ರೌಂಡದಲ್ಲಿ. ಇದು ಎಲ್ಲ ಅಪ್ಪವ್ರದ್ದು ಒಂದು ದೈವೀ ಶಕ್ತಿನೇ ಅಪ್ಪವ್ರ ಅಧ್ಯಕ್ಷತೆಯ ಸಲಕ್ಕೆ ಆಯಿತು ಅಂತಕ್ಕಂಥ ಮಾತು ಅಲ್ಲಿ ಗದಗಿನ ಜಗತ್ತುಗಳು, ಗಂಗಾ ಮಾತಾಜಿಯವರು, ಆನಂತರ ಸಾಣೆಹಳ್ಳಿ ಪೂಜ್ಯರು, ಅನೇಕರೆಲ್ಲರೂ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ನಮಗೆ ಒಳ್ಳೆಯ ವಿಷಯ. ನಮಗೊಂದು ಅದು ಒಂದು ನಮಗೆ ಅದು ಎಲ್ಲಕ್ಕಿಂತ ಹೆಚ್ಚಿನ ಖುಷಿ. ಆಶ್ರಮದಾಗ ಅದ ರೀ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆಂದ್ರೆ ನಿಮಗೂ ಇಲ್ಲ ಈಗ ಗಾಡಿ ಇದ್ರು ಬರ್ರಿ, ಇಲ್ಲದ್ರ ಬೇಡ. ಏನು ಬಾಗೇವಾಡಿಯಿಂದ ಕಲಬುರಗಿಗೆ 2ನೇ ತಾರೀಕು ಬರ್ತಾರೆ, 3ನೇ ತಾರೀಕಿಗೆ ಬೀದರ್ ಬರ್ತಾರೆ, ಆನಂತರ ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಈ ರೀತಿ ದಿನೇ ಇದಾಗಿ ಕೊನೆಗೆ ಅದು ಬೆಂಗಳೂರು ಬರ್ತಾರೆ. ಅಂದ್ರೆ ನಿಮ್ಮಲ್ಲಿ ಎಲ್ಲರಿಗೂ ವಾಟ್ಸಪ್ದಲ್ಲೆಲ್ಲ ಬಿಡ್ತಾರೆ, ನೀವು ನೋಡಿಕೊಂಡು ಎಲ್ಲಿ ಯಾವ ಜಿಲ್ಲೆಯಲ್ಲಿ ಹೋಗ್ತದೋ ಅಲ್ಲಿ ನೀವು ಫೋನ್ ಮಾಡಿರಿ. ಅದು ನಮ್ಮದೇ ಇದೆ, ನಮ್ಮ ಗುರುಗಳದೇ ಇದೆ, ನಮ್ಮ ಗುರುವಿನ ಗುರು ಪರಮ ಗುರು ಬಸವಣ್ಣನವ್ರದ್ದೇ ಇದೆ. ನೀವೆಲ್ಲರೂ ಪರಿವಾರ ಸಮೇತ ಹೋಗಬೇಕು ಅಂತಕ್ಕಂಥ ಒಂದು ಅವರಿಗೆಲ್ಲರಿಗೂ ಜಾಗೃತಿಗೊಳಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಇದನ್ನೆಲ್ಲ ಅದು ಇಷ್ಟೆಲ್ಲ ಆಗಲಿಕ್ಕೆ ಇದಕ್ಕೊಂದು ತಾಯಿ ಬೇರಂದರೆ ಅದು ಚನ್ನಬಸವ ಪಟ್ಟದೇವ್ರಿಗೆ ಸಲ್ತದಂತಕ್ಕಂಥ ಮಾತನ್ನು ತಿಳಿಸಿ, ಅದ್ರ ಜೊತೆ ನಿಮಗೆ ಮತ್ತೊಂದು ಸಾರಿ ನಮ್ಮ ಪೂಜ್ಯರು ಅವರೇ ಪ್ರವಚನವನ್ನು ನೀಡ್ತಾ ಇದ್ದಾರೆ. ಆ ಪ್ರವಚನದಿಂದ ಈ ಮನಸ್ಸು ಸ್ವಚ್ಛ ಆಗ್ತದೆ, ಈ ಮನಸ್ಸು ಒಂದು ಕಡೆ ಸನ್ಮಾರ್ಗ ಕಡೆ ಹೋಗ್ತದೆ, ಈ ಮನಸ್ಸು ಒಂದು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಇದು ಒಂದು ಸುವರ್ಣ ಅವಕಾಶ ಇದೆ. ಈ ಕಾರ್ಯಕ್ಕೆ ತಾವೆಲ್ಲರೂ ಒಂದು ತಿಂಗಳು ನಿಮ್ಮೆಲ್ಲರ ಒಂದು ಸಮಯ ನೀವು ಪೂರ್ತಿ ಒಂದು ತಿಂಗಳು ಒಂದೂ ದಿನ ತಪ್ಪಬಾರ್ದು. ಯಾಕಂದ್ರೆ ಪರೀಕ್ಷೆಗಳು ಭಾಳ ನಡೀತಾವೆ. ಆ ಭಗವಂತ ಪರೀಕ್ಷೆ ಇಡ್ತಾನೆ. ಏನು ಅಂದ್ರೆ ಇವ್ರು ಬರ್ತಾರಿಲ್ಲ ಥೋಡೆ ಮಳೆ ಬಂದಂಗೆ ಬರ್ತದೆ. ಆ ಪರೀಕ್ಷೆದಾಗೂ ನೀವು ಎಲ್ಲ ಗೆದ್ದವ್ರಿದ್ದೀರಿ. ಅದ್ರ ಸಲಕ್ಕೆ ಅದು ಏನು ಬಂದರೂ ಜಗತ್ತು ಹಿಂಗೆ ಈ ಕಡೆಯಿಂದ ಈ ಕಡೆ ಆಡಾಡಿದ್ರೂ ನಾವು ಹೋಗ್ತಾನೆ ಎಂಬ ಸಂಕಲ್ಪ ಇರಬೇಕು. ಆ ಇಚ್ಛಾಶಕ್ತಿ ಆಸಕ್ತಿನೇ
ಅದು ಏನು ಬಂದರೂ ಅದು ಸೋಲ್ತದ. ಅಸಲಿಗೆ ಬಸವಣ್ಣವ್ರ ಜಂಬೂ ದೀಪ ಆ ವಚನ ನಿಮಗೆಲ್ಲ ಗೊತ್ತಿದೆ. ಅಂದ್ರೆ ಕೊಲ್ವೇನೆಂಬ ಭಾಷೆ ದೇವನಾದ ಗೆಲುವೇನೆಂಬ ಭಾಷೆ ಭಕ್ತನದು ಅಂತಕ್ಕಂಥ ಇದಕ್ಕೆ ತಾವೆಲ್ಲರೂ ಆ ರೀತಿನಲ್ಲಿ ಇಲ್ಲಿ ಆ ನಿಟ್ಟಿನಲ್ಲಿ ಆ ನಿಷ್ಠೆ ಇಟ್ಕೊಂಡು ನೀವು ಬಂದಿದ್ರಿ. ಹೆಂಗೆ ತಾಯಿ ಹತ್ತಿರ ಕರು ಓಡೋಡು ಬರ್ತದಲ್ಲ, ಹಂಗೆಲ್ಲರೂ ಆ ಪ್ರವಚನಕ್ಕಾಗಿ ನೀವು ಆ ಉತ್ಸಾಹ ಉಲ್ಲಾಸದಿಂದ ನೀವೆಲ್ಲ ಬಂದವರಿದ್ರಿ. ಈಗೂ ಕೂಡ ನೀವು ಸಂಕಲ್ಪ ಮಾಡಬೇಕು. ಒಂದು ತಿಂಗಳು ಒಂದೂ ದಿನ ನಾವು ಪ್ರವಚನ ಈಗ 5ನೇ ತಾರೀಕು ಮರುದಿನ ಪ್ರಾರಂಭ ಆಯ್ತು ಅಂದ್ರೆ ಅಂಥ ಪ್ರಸಂಗದಲ್ಲಿ ಇಲ್ಲಿ 2 ತಾಸು ನಾನು ಸಮಯ ಸೀಮಿತ. ಯಾಕೆ ಹೋಗೋದು ಬರೋದು ಇಲ್ಲಿ ಕೇಳೋದೆಲ್ಲ ಹಿಡ್ಕೊಂಡೆ ನಾನು 2 ತಾಸು ಹೇಳ್ತೀನಿ. ಅದ್ರ ಸಲುವಾಗಿ ಎಂಥ ಪ್ರಸಂಗ ಬಂದರೂ ಇಲ್ಲಿ ಆ ಒಂದು ನಿಷ್ಠೆ ಭಕ್ತಿ ಈ ಪ್ರವಚನದಾಗ ನಾವು ಸಮರ್ಪಣೆ ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪ ಮಾಡಿಕೊಂಡು ನೀವು ಬರ್ರಿ, ಉಳಿದವರಿಗೂ ನೀವೆಲ್ಲ ತಿಳಿಸ್ರಿ. ಯಾಕಂದ್ರೆ ನಾವು ಬಂದು ಮತ್ತೊಬ್ಬರಿಗೂ ನಾವು ಕರ್ಕೊಂಡು ಬಂದೇವಂದ್ರೆ ಅವ್ರ ಬಳಿ ಏನೇನೋ ಇರ್ತಾವೆ. ಯಾಕಂದ್ರೆ ನಮ್ಮಂಥವ್ರ ಬಳಿ ಏನೋ ಇರ್ತಾವೆ ಪಾಪ. ಅದರ ಎಲ್ಲ ರೀತಿಯಲ್ಲಿ ಅವ್ರಿಗೆ ಈ ಕಡೆ ತಂದಿರ ಅಂದ್ರೆ ಅವ್ರ ಮನಸ್ಸು ಅವ್ರ ಬಳಿ ಇಲ್ಲಿ ಬಂದ್ಮ್ಯಾಗ ಒಳ್ಳೇದಾಯ್ತು ಅಂದ್ರೆ ಅವ್ರನ್ನ ಯಾರು ಕರ್ಕೊಂಡು ಬಂದವ್ರು ಇರ್ತಾರೆ ಅವರಿಗೆ ಹೆಚ್ಚು ಗೌರವ ಕೊಡ್ತಾರೆ. ಅದ್ರ ಸಲುವಾಗಿ ಯಾವಾಗ ಯಾರ ಮನಸ್ಸು ಎಲ್ಲಿ ಬದಲು ಮಾಡ್ತದೋ, ಯಾವಾಗ ಏನೇನು ಬದಲಾವಣೆ ಆಗ್ತದೋ ಅದು ಯಾರಿಗೂ ಗೊತ್ತಿರಲ್ಲ. ಆದ್ರೆ ಒಳ್ಳೇದ ಕಡೆ, ಯಾಕಂದ್ರೆ ದೇವರು ನಮಗೆ ಈ ಜೀವನ ಕೊಟ್ಟಾನ. ಇದು ಭಾಳ ಅದ್ಭುತ ಕಾಣಿಕೆ ಅದ. ಇದು ಒಳ್ಳೆಯದು ಮಾಡಿಕೊಂಡು ನಾವು ಒಳ್ಳೆಯದ ಕಡೆ, ಸತ್ಯದ ಮಾರ್ಗದ ಕಡೆ, ಆ ನ್ಯಾಯ ದೇವತೆ ಆ ಒಂದು ಇದರಲ್ಲಿ ನಾವು ನಡ್ಕೊಂಡೇವಂದ್ರೆ ಎಲ್ಲ ರೀತಿಯಲ್ಲಿ ಅದು ಪ್ರಗತಿ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರೂ ಮನಸ್ಸುಗಳು ಪ್ರಗತಿ ಆಗಬೇಕು, ಅದು ಸಮೃದ್ಧಿ ಆಗಬೇಕನ್ನೋದೇ ಅಪ್ಪವ್ರದ್ದು ಉದ್ದೇಶ ಇದೆ. ಯಾಕಂದ್ರೆ ಇವತ್ತು ನೋಡ್ರಿ, ಬಸವಣ್ಣವರು ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಹೇಳ್ಯಾರ. ಎಲ್ಲ ಕಡೆ ಬಹಿರಂಗ ಭಾಳ ಶುದ್ಧವ, ಭಾಳ ಅಂದ್ರೆ ಭಾಳ ಒಂದಕ್ಕಿಂತ ಒಂದು ವೈಭವ ಅದ. ಭೌತಿಕ ಶ್ರೀಮಂತಿಕೆ ದಿನಕ್ಕೆ ದಿನ ಬರ್ರಿ ಒಳಗೆ ಬರ್ರಿ ಎಲ್ಲ ಬರ್ರಿ ಅದು ಒಳಗಿನ ಸ್ವಚ್ಛ ಆಗಬೇಕನ್ನೋದೇ ಅಪ್ಪವ್ರದ್ದು ಉದ್ದೇಶ ಅನ್ನೋಂಥದ್ದು. ಹೊರಗೆ ಎಷ್ಟು ಶೃಂಗಾರ ಮಾಡ್ಕೊತೇವೆ, ಒಳಗೆ ಶೃಂಗಾರ ಮಾಡೋದೇ ಅಪ್ಪವ್ರದ್ದು ಉದ್ದೇಶ ಇದೆ. ಆ ಒಳಗೂ ಹೊರಗೂ ಯಾರ್ದು ಸುದ್ದಿ ಇರ್ತದೋ ಅವರಿಗೆ ದೇವನ ಒಲಿಮೆ ಆಗ್ತದೆ. ಅಂಥ ಒಲಿಮೆ ನಿಮ್ಮೆಲ್ಲರಿಗೆ ಆಗಬೇಕನ್ನೋದೇ ಅಪ್ಪವ್ರ ಕಳಕಳಿ ಇದೆ. ಈ ಕಳಕಳಿಗೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಒಂದು ಸೇವಾ ಸಮಿತಿ ಅಧ್ಯಕ್ಷರು ವಿಶೇಷವಾಗಿ ಇಲ್ಲಿ ಅಪ್ಪವ್ರದ್ದು ಎಷ್ಟು ದೊಡ್ಡ ಯೋಗದಾನ ಇದೆ ಅಂತಂದರೆ ಕೇವಲ ಭಾಲ್ಕಿ ಅಷ್ಟೇ ಅಲ್ಲ, ಒಂದು 20 ಕಡೆ ಪ್ರವಚನವನ್ನು ಆಯೋಜನೆ ಮಾಡಿದ್ದಾರೆ. 20 ಕಡೆ. ಇದು ಸಾಮಾನ್ಯ ಮಾತಲ್ಲ ಇದು. ಯಾಕಂತಂದ್ರೆ ಅಲ್ಲೆಲ್ಲ ಜನರಿಗೆ ಒಪ್ಸೋದು, ಪ್ರವಚನಕಾರರಿಗೆ ಒಪ್ಸೋದು, ಪ್ರವಚನಕಾರದು ಎಲ್ಲರೂ ಕೇಳೋರು ಚಲೋನವರೇ ಬೇಕು ಅಂತಕ್ಕಂಥದ್ದು. ಅವ್ರ ಬೇಡಿಕೆ ಹೆಚ್ಚಿರ್ತದೆ. ಅವರೆಲ್ಲೋ ಕಾರ್ಯಕ್ರಮಕ್ಕೆ ಒಪ್ಕೊಂಡಿರ್ತಾರೆ. ಆದರೂ ಒಂದೊಂದು ಊರಲ್ಲಿ ಅಲ್ಲೂ ಕೂಡ ಪ್ರವಚನ ಕೊಡಬೇಕು. ಯಾರ ಬಲ್ಲಿ ಪ್ರತಿಭೆ ಇದೆನೋ, ಯಾರ ಬಲ್ಲಿ ಅದರ ಆಸಕ್ತಿ ಇದೆನೋ, ಆ ಬಸವಣ್ಣವ್ರ ಬಗ್ಗೆ, ಆ ತತ್ವದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂಥವ್ರ ಕಡೆಯಿಂದ ಪ್ರವಚನ ನಡೆದರೂ ಅಲ್ಲಿ ಜನರಿಗೆ ಒಂದು ರೀತಿ ಅಲ್ಲಿ ಒಂದು ಭಕ್ತಿ ಹೆಚ್ಚಿಸ್ತದಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಅಪ್ಪವರು ಈ ವರ್ಷ ಶರಣ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಂಭುಲಿಂಗ ಕಾಮಣ್ಣವರು ಬೀದರ್ದಲ್ಲಿ ಪ್ರವಚನ ನೀಡ್ತಾ ಇದ್ದಾರೆ. ಅವರು ಚಪ್ಪಾಳೆ. ಅದೇ ರೀತಿ ತಾಯಿಯವರಾಗಿರ್ತಕ್ಕಂಥ ಮಲ್ಲಮ್ಮ ನಾಗನಕೆರೆ ತಾಯಿಯವರು, ನಾವು ಈ ಕಡೆ ಬರ್ರಿ, ಮಲ್ಲಮ್ಮ ನಾಗನಕೆರೆ ತಾಯಿಯವರು, ಅವರು ಹೋದ ವರ್ಷ ಪ್ರವಚನವನ್ನು ಜೋಳದ ಅಪಕದಲ್ಲಿ ಮಾಡಿದ್ದಾರೆ. ಈ ವರ್ಷ ಅವರು ಬಸವನಗರದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೂ ಒಂದು ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಅದೇ ರೀತಿ ಒಟ್ಟು 20 ಕಡೆ ಈ ರೀತಿ ಪ್ರವಚನಗಳನ್ನು ಆಯೋಜನೆ ಆಗಿದೆ. ಅಲ್ಲಿ ಔರಾದ್ನಲ್ಲಿ ಸಂಜುಕುಮಾರ್ ಜುಮ್ಮ ಅವರು, ಆನಂತರ ಕಮಲ್ನಗರದಲ್ಲಿ ಮಹಾಲಿಂಗ ಗುರುಗಳು, ನಾರಾಯಣಖೇಡದಲ್ಲಿ ಸುಗುಣ ತಾಯಿಯವರು,
ಕಾಸರ್ ತಗೋಂತಲ್ಲಿ ಜೈರಾಜ್ ಸರು, ಲಾದಾದಲ್ಲಿ ಮಾರುತಿಯವರು, ಒಟ್ಟಾರೆ ಈ ನಿಡುವಂಚದಲ್ಲಿ ಮೈತ್ರಾದೇವಿ ತಾಯಿಯವರು, ಈ ಕಡೆ ಸಂಗಮ್ ಬಳತ್ ಆ ಒಂದು ಸರ್ಕಲ್ದಲ್ಲಿ ಪೂಜ್ಯ ಮಹಾದೇವಮ್ಮ ತಾಯಿಯವರು, ಡೋಣಗಾಪುರದಲ್ಲಿ ದೇವಮ್ಮ ತಾಯಿಯವರು, ಒಟ್ಟಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವಲಿಂಗ ಹೇಡೆ ಅಂತ ತಿಳ್ಕೊಂಡು ಅವರು ಹೋದ ಸರ್ತಿ ಅವರು ಒಂದು ವಿಷಯದ ಮೇಲೆ ಮಾತಾಡಿದ್ರು. ಅವರು ಕೂಡ ಸಂದಪುರದಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟು ಒಬ್ಬರು ಬಸವ ದೇವರು ಅಂತ ತಿಳ್ಕೊಂಡು ಪುನಾದಲ್ಲಿ ಮಾಡ್ತಾ ಇದ್ದಾರೆ. ಬಸವ ಕಲ್ಯಾಣದಲ್ಲಿ ನಮ್ಮ ಶಿವಾನಂದ ಮಹಾಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಕಡೆಗೆ ಇಲ್ಲೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇನ್ನೂ ಯಾರಿಗಾದ್ರೂ ಆಸಕ್ತಿ ಇದ್ದರೆ ಅದರ ಮಲ್ಲಮಾರ ಪಾಟೀಲ್ ಅವ್ರು ಬಂದ್ರೆ ಮತ್ತೆ ಚಲೋ ಇರ್ತದೆ. ಅವ್ರ ಕಾಲೇಜ್ ಅದ್ರ ಮುಗಿದಾಗ ಅವ್ರ ಇನ್ನೊಂದು 3 ತಿಂಗಳ ಬಾದ್ ಅವ್ರದ್ದೆಲ್ಲಕ್ಕಿಂತ ಟಾಪ್ ಇರ್ತದೆ. ಯಾಕೆ ಅವ್ರ ಬಲ್ಲೂ ಗಟ್ಟಿತನ, ತತ್ವ, ಸಿದ್ಧಾಂತ ಅವ್ರದ್ದು ಇದರಲ್ಲಿ ಅವ್ರ ಮನೆತನದಲ್ಲೇ ಅವ್ರ ತಂದೆಯವ್ರದ್ದು ಭಾಳ ದೊಡ್ಡ ಕೊಡುಗೆ. ನಾಗಶೆಟ್ಟಪ್ಪ ಶಿವಣ್ಕರ್ ಅಪ್ಪವ್ರ ಜೊತೆ ಬಹುತೇಕ ಧಾರವಾಡ ತಪೋನ್ ಕುಮಾರಸ್ವಾಮಿಗಳ್ದು ಹೇಳಿದಾಗ ಎಲ್ಲರಿಗೆ ಹೆಂಗೆಂಗೋ ಆಯಿತು ಮೈ ತುಂಬ. ಸ್ವತಃ ಚನ್ನಬಸವ ಪಟ್ಟದೇವ್ರು ಇವ್ರ ಮನೆಗೆ ನೀರು ಹೊಡೆದಿದ್ದಾರೆ ಅಂತಕ್ಕಂಥದ್ದು ಅದು ಅಂದ್ರೆ ಆ ಗುರು ಶಿಷ್ಯರ ಸಂಬಂಧಗಳೇ ಹಂಗಿರ್ತಾವೆ. ಅದು ಹಂಗಿತ್ತಂತಂದ್ರೆ ಏನು ಭೀ ಮಾಡ್ಲಿಕ್ಕೆ ಅದು ಹಿಂದೆ ಹೆಜ್ಜೆ ಇಡಲ್ಲ. ಅಂದ್ರೆ ಆ ಒಂದು ನಿಷ್ಠೆ ಭಕ್ತಿ ಅವರ ಬಲ್ಲಿ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತಿವತ್ತು ದೆಹಲಿಯಲ್ಲಿ ಅವ್ರ ಸುಪುತ್ರ ಆಗಿರ್ತಕ್ಕಂಥ ಅಂಬರೀಶ್ವರ್ ಪಾಟೀಲ್ ಈಗೇನು ನಮ್ಮ ಪಾರ್ಲಿಮೆಂಟದಲ್ಲಿ ಬಸವಣ್ಣವ್ರ ಜಯಂತಿ ಐತಿ, ನಾವು ಡೈರೆಕ್ಟ್ ಮಂತ್ರಿ ಬಲ್ಲಿ ಹೋಗಲ್ಲ, ಡೈರೆಕ್ಟ್ ಇವ್ರ ಮಗನ ಬಲ್ಲಿ ಹೋದೆವು ಅಂದರೆ ನಮ್ಗೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಅವರೇ ಎಲ್ಲ ಅವರು ಅಂಬರೀಶ್ವರ್ ಅವರು ಭಾಳ ಇಲ್ಲದ ಏನೇ ಇದ್ದರೂ ದೆಹಲಿಯಲ್ಲಿ ಕೆಲಸ ಆಗಬೇಕಾದ್ರೆ ಅಂಬರೀಶ್ವರ್ ಪಾಟೀಲ್ ಅವರು ಭಾಳ ದೊಡ್ಡ ಕೊಡುಗೆ ಇದೆ ಅಂತಕ್ಕಂಥ ಭಾಳ ದೊಡ್ಡ ಇದ್ರಾಗ ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆ ಮಗ ಇನ್ನೂ ಒಂದೆರಡು ಎಲ್ಲ ಇಟ್ಕೊಂಡಾರ. ನಾವು ಮಾಡಿದ್ರು ಅಂತಂದ್ರೆ ಅವ್ರೆಲ್ಲರ ಮನಸ್ಸಿನಾಗ ಅಜರಾಮಾಗಿ ಅಂಬರೀಶ್ವರ್ ಪಾಟೀಲ್ ಇರ್ತಾರೆ. ಅವು ಕಾರ್ಯಗಳು ಅವ್ರನ್ನ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಒಟ್ಟಾರೆ ಇನ್ನೂ ಪ್ರವಚನವನ್ನು ಎಲ್ಲ ಕಡೆ ಆಗಬೇಕು ಅಂತಕ್ಕಂಥ ಕಳಕಳಿ ಅಪ್ಪೋರ್ದಿದೆ. ಹೀಗಾಗಿ ಇಲ್ಲಿ ಉದ್ದೇಶ ಎಷ್ಟೋ ಜನ ನಮ್ಮ ಡಿಗ್ಗಿ ಸರ್ ಅವರು ಮನೆಯವ್ರು ಚಂದ್ರಕಲಾ ತಾಯಿಯವರು ಆ ಏರಿಯಾದಾಗ ಅವರು ವಾರಕ್ಕೊಂದು ಸರ್ತಿ ಮಾಡ್ತಾರೆ. ಅಂದರೆ ಇದು ಒಂದು ವಾತಾವರಣ ಬಸವಮಯ ಆಗಬೇಕು, ಇದೊಂದು ಕಲ್ಯಾಣ ರಾಜ್ಯ ನಿರ್ಮಾಣ ಆಗಬೇಕನ್ನೋದೇ ಅಪ್ಪವ್ರದ್ದು ಉದ್ದೇಶ ಇದೆ. ನಿಮ್ಮ ಇದರಲ್ಲಿ ಆ ರೀತಿ ಮಾಡಿದ್ರು ಅದು ಒಂದು ಹೆಚ್ಚಿನ ಜನರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ವರ್ಷ ಅತ್ಯಂತ ನಮ್ಮ ನಿರೀಕ್ಷೆಗಿಂತಲೂ ಯಶಸ್ವಿ ಮಾಡಿದ್ದಾರೆ. ಅವರಿಗೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ವಿಶೇಷವಾಗಿ ಇವೆಲ್ಲ ಕಾರ್ಯಗಳನ್ನು ಯಶಸ್ವಿಗೆ ನಿಮ್ಮೆಲ್ಲರ ದೊಡ್ಡ ಪಾತ್ರ ಇದೆ. ಹೀಗಾಗಿ ತಾವೆಲ್ಲರೂ ತಪ್ಪದೆ ಈ ಜುಲೈ 25ರಿಂದ ಆಗಸ್ಟ್ 25ರವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರವಚನ ಯಶಸ್ವಿ ಮಾಡಿರಿ. ಮತ್ತು 1ನೇ ತಾರೀಕು ಬಾಗೇವಾಡಿಯಲ್ಲಿ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಅಲ್ಲಿ ಉದ್ಘಾಟನೆ ಆಗ್ತದೆ. ಈ ಪ್ರವಚನ ಎಲ್ಲ ಮುಗಿದ ಮೇಲೆ ಮತ್ತು 3ನೇ ತಾರೀಕು ಇಲ್ಲಿ ಬೀದರ್ದಲ್ಲಿದೆ. ಯಾಕಂದ್ರೆ ಅದು ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನಕ, ಬೆಳಗ್ಗೆ ಒಂದು ಕಾಲೇಜ್ ಮಕ್ಕಳ ಜೊತೆ, ಯಾಕೆ ಅವ್ರಿಗೆ ಬಸವಣ್ಣವ್ರ ಪರಂಪರೆ ಇತಿಹಾಸ ಅವ್ರಿಗೆ ಜಾಗೃತಿ ಮಾಡಿದ್ರು ಮುಂದೆ ಇನ್ನಿಷ್ಟು ಎಲ್ಲ ರೀತಿಯ ಜಾಗೃತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ 11 ಗಂಟೆಯಿಂದ ಮಧ್ಯಾಹ್ನವರೆಗೆ ನಡೀತದೆ. ಅವ್ರ ಜೊತೆ ದೊಡ್ಡ ವಿದ್ವಾಂಸರು, ಚಿಂತಕರು, ಮಠಾಧೀಶರು ಆ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಆ ಮಕ್ಕಳಿಗೆ ಅಲ್ಲಿ ಸಂವಾದ ಮುಗಿದ ಮೇಲೆ ಅಲ್ಲೇ ಪ್ರಸಾದ ಇರ್ತದೆ. ಒಂದು ರಂಗಮಂದಿರದಲ್ಲಿ ಅಥವಾ ಯಾವುದೋ ಕಾಲೇಜ್ದಲ್ಲಿ ಈ ರೀತಿ ನಡೀತದೆ. ಅದು ಮುಗಿದ ಮೇಲೆ ಮತ್ತು ಸಾಯಂಕಾಲ 5 ಗಂಟೆಗೆ ಒಂದು ಪಥಸಂಚಲನ ಇರ್ತದೆ. ಅದೊಂದು ರಥ ಇರ್ತದೆ. ಒಂದು 50 ಜನ ಮಠಾಧೀಶರು ಇರ್ತಾರೆ. ಈ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 5ನೇ ತಾರೀಕಿನ ತನಕ 50ಕ್ಕಿಂತನೂ ಒಂದೊಂದು ಊರಲ್ಲಿ 50ಕ್ಕಿಂತ ಹೆಚ್ಚು ಸ್ವಾಮೀಜಿಯವರು ಇದ್ರಾಗೆಲ್ಲ ಪಾಲ್ಗೊಳ್ತಾರೆ. ಇದು ಬೀದರ್ದಲ್ಲಿ ಆ ಪಥಸಂಚಲನದಿಂದ ಮುಗಿದ ತಕ್ಷಣ 6 ಗಂಟೆಯಿಂದ 8 ಗಂಟೆ 2 ತಾಸು ವೇದಿಕೆ ಕಾರ್ಯಕ್ರಮ ಇರ್ತದೆ. ಅದು ಮುಗಿದ ಮೇಲೆ ಒಂದು ಜಂಗಮದ ಅಡೆಗೆ ಅಂತ ತಿಳ್ಕೊಂಡು
ನಾಟಕ ಇರ್ತದೆ. ಆ ನಾಟಕ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ. ಇವೆಲ್ಲ ಕಾರ್ಯಗಳಲ್ಲಿ ತಮಗೆ ಎಲ್ಲೆಲ್ಲಿ ಸಂಬಂಧಿಕರು ಸ್ನೇಹಿತರು ಇದ್ದಾರೋ ಅವ್ರಿಗೆ ತಪ್ಪದೇ ನೀವು ತಿಳಿಸ್ರಿ. ಯಾಕಂತಂದ್ರೆ ನಾಳಿನ ದಿನ ಏನಿದ್ರೂ ಹೆಸರು ಬಾಲ್ಕಿದೇ ಬರ್ತದೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಂದ ತಕ್ಷಣ ಹೆಸರು ಬರೋದು ಬಾಲ್ಕಿದೇ ಬರ್ತದೆ. ಹೀಗಾಗಿ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರಂಗ ಆ ವಾತಾವರಣ ಮಾಡಿರಿ. ಕೊನೆಗೆ ಇದು ಅಕ್ಟೋಬರ್ 5ನೇ ತಾರೀಕು ಬೆಂಗಳೂರಲ್ಲಿ ಭಾಲ್ಕಿಯಿಂದ ಹೆಚ್ಚಿನ ಸಂಖ್ಯೆ, ಅವಾಗ ಇಲ್ಲದ ಟ್ರೈನ್ ಭಾಲ್ಕಿಯಿಂದ ಬುಕ್ ಮಾಡಿ ಇಲ್ಲದೇ ಎಲ್ಲರೂ ಕೂಡ್ಕೊಂಡು ಈ ಭಾಲ್ಕಿದಿಂದ 1,000ಕ್ಕಿಂತ ಹೆಚ್ಚಿನ ಸಂಖ್ಯೆ ಇಲ್ಲದ ಹೊರಡಬೇಕು ಅಂತಕ್ಕಂಥ ಸಂಕಲ್ಪ ಅಪ್ಪೋರ್ದಿದೆ. ಅದನ್ನು ನೀವೆಲ್ಲರೂ ಈಡೇರಿಸಬೇಕು. ಯಾಕಂದ್ರೆ ಇಲ್ಲಿ ಸಾಯಂಕಾಲ ಕುಂತೇವೆ ಅಂದ್ರೆ ಬೆಳಗ್ಗೆ ಹೋಗಿದ ತಕ್ಷಣ ಜಳಕ ಪೂಜೆ ಮುಗಿದ ತಕ್ಷಣ ಉಪಹಾರ ಮಾಡ್ಕೊಂಡು ಅಲ್ಲೇ ಕಾರ್ಯಕ್ರಮ ಮುಗಿಸಿ ಮಧ್ಯಾಹ್ನವರೆಗೆ ಮತ್ತೆ ಅಲ್ಲಿ ಪ್ರಸಾದ ಮುಗಿಸಿ ಮತ್ತೆ ಟ್ರೈನಿಗೆ ಹತ್ತಕ್ಕಂಥದ್ದು. ಅದು ಭಾಲ್ಕಿ ಅಥವಾ ಬೀದರ್ ಟ್ರೈನ್ ಯಾವುದು ಅನುಕೂಲ ಆಗ್ತದೋ ಅದನ್ನು ಮಾಡಿ ಇಲ್ಲದ ಹೆಚ್ಚಿನ ಸಂಖ್ಯೆ 1000 ಅಲ್ಲತ್ತಿದ್ದೆವು, ಅದಕ್ಕಿಂತನೂ ಹೆಚ್ಚಿನ ಸಂಖ್ಯೆ ಆಗಬೇಕು ಅನ್ನೋದೇ ಅಪ್ಪೋರ ಸಂಕಲ್ಪ ಇದೆ. ಅದು ತಾವೆಲ್ಲ ಈಡೇರಿಸ್ತೀರಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಂದು ಸಾರಿ ಇದೇ ತಿಂಗಳ 25ರಿಂದ ಆಗಸ್ಟ್ 25ರವರೆಗೆ ಪ್ರವಚನ, ಆ ನಂತರ ಈ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 5ರವರೆಗೆ ಬಸವ ಸಂಸ್ಕೃತಿ ಅಭಿಯಾನ, ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಇದರ ಬಗ್ಗೆ ಜಾಗೃತಿ ಮೂಡಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ಇಲ್ಲಿವರೆಗೆ ಪೂಜ್ಯರ ಆಶಯ ನುಡಿಗಳನ್ನು ನಾವು ಕೇಳಿದ್ವಿ. ಈಗ ಎಲ್ಲ ಒಟ್ಟು ಪ್ರವಚನ ಆಮೇಲೆ ಅಭಿಯಾನ ಎಲ್ಲ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲರ ಸಲಹೆ ಸೂಚನೆಗಳು ಬಹಳ ಇಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ. ಅದಕ್ಕಾಗಿ ಇಲ್ಲಿ ಮುಕ್ತ ಅವಕಾಶ ಇದೆ. ತಮ್ಮ ಸಲಹೆ ಸೂಚನೆಗಳು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಮತ್ತು ಈ ಸಲ ಪ್ರಸಕ್ತ ಸಾಲಿನ ಪ್ರವಚನ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಶರಣ ಗುಂಡಪ್ಪ ಸಂಗಮ್ಕರ್ ಅವರು ಆಯ್ಕೆ ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಇದೆ. ಅವರಲ್ಲಿ ಆ ಒಂದು ಸಂಘಟನಾ ಶಕ್ತಿ ಕೂಡ ಇದೆ. ಅಪ್ಪೋರ ಆಯ್ಕೆ ಬಹಳ ಸೂಕ್ತವಾಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅಂಥ ಒಂದು ಗುಂಡಪ್ಪ ಸಂಗಮ್ಕರ್ ಅವರಿಗೆ ತಮ್ಮೆಲ್ಲರ ವತಿಯಿಂದ ನಾನು ಅಭಿನಂದನೆ. ಹಾಂ, ಈಗ ಅವರಿಗೆ ಪರಂಪೂಜ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪ್ರಸಕ್ತ ಸಾಲಿನ ಶ್ರಾವಣ ಮಾಸದ ಸೇವಾ ಸಮಿತಿ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇದೀಗ ಪರಮ ಪೂಜ್ಯರಿಂದ ಗೌರವ ಆಶೀರ್ವಾದ ಪಡೆದ ಶರಣ ಗುಂಡಪ್ಪ ಸಂಗಮ್ಕರ್ ಅವರಿಂದ ಒಂದೆರಡು ನುಡಿಗಳನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರಸ್ವೀಕೃತ ಪರಮಾತ್ಮನ ಹೃದಯದಲ್ಲಿ ಸ್ಮರಿಸಿಕೊಂಡು ಧರ್ಮಗುರು ಮಂತ್ರಪುರುಷ ಬಸವನ ಹೃದಯದಲ್ಲಿ ಸ್ಮರಿಸಿಕೊಂಡು 770 ಮರಗಳು 1,96 ಜಂಗಮರಣ ಸ್ಮರಿಸಿಕೊಂಡು ಈ ಪವಿತ್ರ ಶ್ರಾವಣ ಮಾಸದ ನಿಮಿತ್ತವಾಗಿ ಪೂರ್ವಭಾವಿ ಸಭೆಯಲ್ಲಿ ಪರಮ ಪೂಜ್ಯ ಆರೋಗ್ಯ ಬಸವಲಿಂಗ ಪಟ್ಟದ್ಯಪ್ಪರ ಶ್ರೀ ಚರಣಗಣ ಮನವನ್ನು ನೆನೆಸಿಕೊಂಡು ಈ ಒಂದು ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಇಲ್ಲಿವರೆಗೆ ಅಮೂಲ್ಯವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಪರಮ ಪೂಜ್ಯ ಬಸವ ಪಟ್ಟದೇವರ ಶ್ರೀಚರಣಕ್ಕೆ ಭಕ್ತಿಯ ಶರಣಾರ್ಥಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಶರಣ ಸಂಕಲಕ್ಕೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ತಾಯಂದಿರಿಗೂ ಹಾಗೂ ಅಣ್ಣ ತಮ್ಮರು ಎಲ್ಲ ಶರಣ ಸಂಕಲಕ್ಕೂ ನನ್ನ ಭಕ್ತಿಯ ಶರಣೂ ಶರಣಾರ್ಥಿ. ಪ್ರತಿ ವರ್ಷದಂತೆ ಪರಮ ಪೂಜ್ಯರು ಸೇವಾ ಅವಕಾಶ ಎಲ್ಲರಿಗೂ ಒದಗಿಸಿಕೊಡ್ತಾರೆ. ಇದು ಅವರ ಭಾಗ್ಯ.
ಅದು ಯಾರಿಗೆ ಭಾಗ್ಯದಲ್ಲಿದೆ ಅವರಿಗೆ ದೊರಕ್ತಾ ಇರ್ತದೆ. ಆ ವಿಷಯ ಇರುವವರೆಗೂ ಒಂದು ಸೇವೆ ಭಾಳ ಅತ್ಯಂತ ದೊಡ್ಡದು. ಮನುಷ್ಯನಿಗೆ ಏನಾದರೂ ಈ ಸಮಾಜದ ಏನಾದ್ರು ಇದ್ದರೆ ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಲಿಂಗ ಪೂಜೆ ಮಾಡೋದ್ರಿಂದ ಒಂದು ದಿವಸ ಆನಂದ ಅಂತ ಹೇಳ್ತಾರೆ. ಆಮೇಲೆ ಗುರು ಸೇವೆ ಮಾಡೋದ್ರಿಂದ ಒಂದು ತಿಂಗಳ ಆನಂದ ಅಂತ ಹೇಳ್ತಾರೆ. ಸಮಾಜ ಸೇವೆ ಮಾಡೋದ್ರಿಂದ ಒಂದು ವರ್ಷದ ಆನಂದ ಅಂತ. ಈಗ ಇಂಥ ಒಂದು ಸೇವಾ ಅವಕಾಶ ಅಂದ್ರೆ ಜನ್ಮನೇ ಸಾರ್ಥಕ ಅಂತ ಹೇಳಿದ್ರೆ, ಹಾಗಾಗಿ ಇಂಥ ಜನ್ಮ ಸಾರ್ಥಕ ಆಗಬೇಕು ಅಂತಂದರೆ ಪರಮ ಪೂಜ್ಯರು ನಮಗೋಸ್ಕರ ಶ್ರಾವಣ ಮಾಸ ಅಷ್ಟೇ ಅಲ್ಲ, ಸುಮಾರು 40 ವರ್ಷ ತಮ್ಮ ಸುದೀರ್ಘ ಆಯುಷ್ಯದಲ್ಲಿ ಅವರ ಪ್ರವಚನ ಮಾಡೋದು ತಮಗೆಲ್ಲ ಗೊತ್ತಿದೆ. ಅದು ಭಾಗ್ಯ ಬೇಕು, ಎಲ್ಲರಿಗೂ ಅದು ಕೇಳಬೇಕು, ಪಡಿಬೇಕು, ನೋಡಬೇಕು ಅಂತಂದರೆ ಒಂದು ಏನಾದರೂ ಪೂರ್ವ ಜನ್ಮ ಪುಣ್ಯ ಇದ್ದರೆ ಈ ಒಂದು ಗುರುವಿನ ಸಾನ್ನಿಧ್ಯನ ಸಿಗ್ತದೆ. ಅಂಥ ಒಂದು ಗುರುವಿನ ಸಾನ್ನಿಧ್ಯದಲ್ಲಿ ಸುಮಾರು ನಾವು ಕೇಳ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಸಾಧುರು, ಸಂತರು, ಋಷಿಮುನಿಗಳು ಅದನ್ನೇ ಹೇಳ್ತಾ ಬಂದಿದ್ದಾರೆ. ಈ ಮಾನವ ಜನ್ಮ ಇಲ್ಲಿಗೆ ಬಂದಿದ್ದು ಉದ್ದೇಶ ಏನು ಅಂತ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಅದನ್ನು ಹೇಳ್ತಾರೆ. ಈ ಜಗತ್ತಿನಲ್ಲಿ ಒಂದು ದೇವನಿದ್ದಾನೆ, ಈ ಜಗತ್ತಿದೆ, ಈ ಜೀವಿಗಳನ್ನು ನಿರ್ಮಾಣ ಮಾಡಿದ್ದಾನೆ. ಆ ಜೀವಿಯಲ್ಲಿ ನಾವು ಕೂಡ ಒಂದು ಮನುಷ್ಯ ಜೀವಿಗಳು. ನಮ್ಮ ಜೀವನವನ್ನು ಸಾರ್ಥಕ ಆಗಬೇಕು, ನಾವು ಆನಂದವಾಗಿರಬೇಕು, ನಮಗೆಲ್ಲ ಸಂಪತ್ತು ಸಿಗಬೇಕು, ನಾವು ನಮ್ಮ ಅರಿವನ್ನು ಪಡ್ಕೋಬೇಕು ಅಂದ್ರೆ ಮುಕ್ತಾಯಕರ ಒಂದು ಸಣ್ಣ ವಚನ ಇದೆ. ಒಂದು ವಚನ ಆದಷ್ಟು ಆ ಗುರುವಿನ ಒಂದು ಪ್ರಚಾರ ಪ್ರಸಾರದಲ್ಲಿ ತೊಡಗಿಸಿಕೊಂಡು ನಾನು ಕೂಡ ನಮ್ಮ ಒಟ್ಟಂಥ ಆವಿಷ್ಯ ಭಗವಂತ ಕೊಟ್ಟಿದ್ದ ಆವಿಷ್ಯ ನಾ ಗುರುಚರಣಕ್ಕೆ ನಾನು ಕೂಡ ಸವಿಸಬೇಕು ಅಂತ ನನಗೆ ಸದುದ್ದೇಶ ಇಟ್ಕೊಂಡು ಆ ಸಂಕಲ್ಪ ನಾನೇನು ಮಾಡಿಲ್ಲ. ಆದರೂ ಗುರುವಿನ ಒಂದು ಕರುಣೆ ನನ್ನ ಮೇಲೆ ಈಗ ಕೊನೆಗೆ ಅಂದರೆ ಕೊನೆಯ ಆವಶ್ಯಕ ಈಗ 65-60 ವರ್ಷ ನಾವು ಸೇವೆಯನ್ನು ಮಾಡಿದ್ದೇವೆ. ಆದರೂ ಸಹಿತ ಒಂದು ಗುರು ನಮ್ಮ ಮೇಲೆ ಕರುಣೆ ತೋರಿ ಈ ಸಲ ಮತ್ತೆ ಹೆಚ್ಚಿನ ಸೇವೆ ಆಗಬೇಕು ಅಂತ ಒಂದು ಭಾರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಅಳಿಲು ಸೇವೆ ನಿಮ್ಮ ಚರಣಕ್ಕೆ ನಾನು ಋಣಿಯಾಗಿರ್ತೇನೆ. ಎಲ್ಲರೂ ಕೂಡ ತಮ್ಮ ಜೀವನವನ್ನು ಭಾಗ್ಯದ ಒಂದು ಕೊಡ್ಕೊಂಡು ಬಂದಿದ್ದೀವಲ್ಲ, ಆ ಜೀವನವನ್ನು ಸಂತೃಪ್ತಿ ಜೀವನ ಮಾಡಿಕೊಳ್ಳಿಕ್ಕೆ ಮತ್ತೊಮ್ಮೆ ಆ ಗುರುಚರಣಕ್ಕೆ ನಾವೆಲ್ಲರೂ ವಂದಿಸಿ ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ, ಗುರುಗಳಿಗೂ, ವೇದಿಕೆ ಮೇಲೆ ಕುಂತಂಥ ಎಲ್ಲರಿಗೂ ನನ್ನ ಭಕ್ತಿಯ ಶರಣು ಶರಣ. ಆಗಲ್ಲದು ನೀಡಲ್ಲದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿಯ ವಿಶ್ವಗುರು ಬಸವಣ್ಣನವರಿಗೆ, ಅಕ್ಕ ಮಹಾದೇವಿಯವರಿಗೆ, ಪರಮ ಪೂಜ್ಯ ಗುರು ಚನ್ನಬಸವ ಪಟ್ಟದೇವರಿಗೆ, ಮುಂದಿನ ಸತ್ಯ ಸಂಕಲ್ಪಕ್ಕೆ, ದಿವ್ಯ ತತ್ವಗಳಿಗೆ ಹಲೋ ಶರಣರ್ತ ರೀ. ಹಲೋ ರೀ ಸರ್, ನಮ್ಮ ಅಮ್ಮೆ ಹುರ್ಕೊಂಡು ಹೋಗ್ಯಾಳ್ರಿ, ಇವತ್ತು ಮೀಟಿಂಗ್ ಇತ್ತಲ್ರಿ. ಆಯ್ತು. ನೀವೆಲ್ಲ ಇತಿಹಾಸ
ರೇವಣ್ಣ ನಿಂಗೆ ಹಣ್ಣು ತಂದ್ಕೊಟ್ಟ ಸವಳಿಯವ್ರೆ ಸ್ವಾಮಿಯವ್ರು ಮಾಡ್ಯಾರ ಅವಶ್ಯ ಟೈಮ್ ಎಲ್ಲ ಕ್ಯಾನ್ಸಲ್ ಮಾಡ್ಯಾರ ನಂಗೆ ಜರ ಅಲ್ಲಿ ಗುರುಕುಲ ಮೀಟಿಂಗ್ ಅದ ಇದು ಫೋನ್